ಆಫ್ರಿಕಾದ ವನ್ಯಜೀವಿಗಳ ಪ್ರತೀಕವೆನಿಸಿರುವ ಚಿರತೆಗಳು ಅಪರೂಪದ ಕಾಡುಮೃಗಗಳು. ಅವುಗಳ ಸಂಖ್ಯೆ ಗಣನೀಯವಾಗಿ ಏರುತ್ತಿದೆ. ಸುಮಾರು 5,000 ಚಿರತೆಗಳು ಪರಿಸರ ಸಮತೋಲನವನ್ನು ಏರುಪೇರುಗೊಳಿಸಿವೆ. ಸಾಕುಪ್ರಾಣಿಗಳ ಮೇಲೆ ದಾಳಿ, ಆಸ್ತಿಪಾಸ್ತಿ ಹಾನಿ ಮತ್ತು ದುರಾದೃಷ್ಟವಶಾತ್ ಕೆಲವೊಮ್ಮೆ ಮಾನವ ಹಾನಿಗೂ ಕಾರಣವಾಗುತ್ತಿವೆ. ಈ ಸಮಸ್ಯೆಯನ್ನು ತಡೆಯಲು ಸರ್ಕಾರ ನಿಯಂತ್ರಿತ ಬೇಟೆ ಕ್ರಮಗಳನ್ನು ಕೈಗೊಂಡಿದೆ. ಈ ಚುರುಕಾದ ಬೇಟೆಗಾರರ ವಿರುದ್ಧ ಬೇಟೆಗಾರರು ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಚಿರತೆಗಳು ತಮ್ಮ ವೇಗ, ಚಲನೆ ಮತ್ತು ಮಾರಣಾಂತಿಕ ಬೇಟೆಯ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿವೆ. ಅವು ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು ಮತ್ತು ಬಲವಾದ ದವಡೆಗಳನ್ನು ಹೊಂದಿವೆ. ಇದು ಅವುಗಳನ್ನು ಪ್ರಕೃತಿಯ ಅತ್ಯುತ್ತಮ ಬೇಟೆಗಾರರಲ್ಲಿ ಒಂದನ್ನಾಗಿ ಮಾಡುತ್ತದೆ. ಮರಗಳನ್ನು ಏರುವ ಮತ್ತು ದಟ್ಟವಾದ ಕಾಡುಗಳಲ್ಲಿ ಅಡಗಿಕೊಳ್ಳುವ ಸಾಮರ್ಥ್ಯದಿಂದ ಅವು ಮೇಲಿನಿಂದ ಬೇಟೆಯನ್ನು ಗಮನಿಸಿ ಕ್ಷಣಾರ್ಧದಲ್ಲಿ ದಾಳಿ ಮಾಡುತ್ತವೆ. ಕೆಲವು ಬಾರಿ ಅವು ಮನುಷ್ಯರ ಮೇಲೂ ದಾಳಿ ನಡೆಸುತ್ತವೆ. ಪೂರ್ವ ಆಫ್ರಿಕಾದ ರೈತರು ಪ್ರತಿ ವರ್ಷ ಹೆಚ್ಚುತ್ತಿರುವ ನಷ್ಟವನ್ನು ವರದಿ ಮಾಡುತ್ತಿದ್ದಾರೆ. ಚಿರತೆಗಳಿಂದ ಕುರಿ, ಮೇಕೆ ಮತ್ತು ಕರುಗಳ ಮೇಲೆ ನಡೆಯುವ ದಾಳಿಗಳು ಬಹಳ ಭಯಾನಕವಾಗಿರುತ್ತವೆ. ಒಂದು ಚಿರತೆ ರಾತ್ರಿಯಲ್ಲಿ ಸುಮಾರು 20 ಸಾಕು ಪ್ರಾಣಿಗಳನ್ನು ಬಲಿ ತೆಗೆದುಕೊಳ್ಳಬಹುದು. ಇದು ಕೇವಲ ಆಹಾರಕ್ಕಾಗಿ ಮಾತ್ರವಲ್ಲ, ಅವುಗಳ ಸಹಜ ಬೇಟೆಯ ಪ್ರವೃತ್ತಿಯಿಂದಲೂ ಹೀಗೆ ಮಾಡುತ್ತವೆ. ಸಾಕು ಪ್ರಾಣಿಗಳಿಗೆ ಹಾನಿ ಮಾಡುವುದರ ಜೊತೆಗೆ ಅವು ಜಾನುವಾರುಗಳು, ಮೊಲಗಳು ಮತ್ತು ನೆಲದಲ್ಲಿ ವಾಸಿಸುವ ಪಕ್ಷಿಗಳನ್ನು ಬೇಟೆಯಾಡುವುದರಿಂದ ಪರಿಸರ ಸಮತೋಲನವು ಹದಗೆಡುತ್ತದೆ. ಇದರಿಂದ ಆಹಾರ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಪರಭಕ್ಷಕಗಳ ಕೊರತೆಯಿಂದ ಸಸ್ಯಾಹಾರಿಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಮಣ್ಣಿನ ಸವೆತ ಹೆಚ್ಚಾಗುತ್ತದೆ ಮತ್ತು ಭೂಮಿಯ ನೈಸರ್ಗಿಕ ಪುನರುತ್ಪಾದನೆ ಕಡಿಮೆಯಾಗುತ್ತದೆ. ಈ ಸವಾಲುಗಳನ್ನು ಎದುರಿಸಲು ತಾಂಜಾನಿಯಾ ಸರ್ಕಾರ ನಿಯಂತ್ರಿತ ಚಿರತೆ ಬೇಟೆ ಯೋಜನೆಗಳನ್ನು ಕಾರ್ಯಗತಗೊಳಿಸಿದೆ. ಬೇಟೆಗಾರರು ವನ್ಯಜೀವಿ ಸಂರಕ್ಷಣೆ, ಭದ್ರತಾ ನಿಯಮಗಳು ಮತ್ತು ಆಯುಧಗಳ ಬಳಕೆಯ ಕುರಿತು ವಿಶೇಷ ತರಬೇತಿ ಪಡೆಯಬೇಕು. 22 ವರ್ಷಕ್ಕಿಂತ ಮೇಲ್ಪಟ್ಟವರು, ಯಾವುದೇ ಆರೋಗ್ಯ ಸಮಸ್ಯೆ ಅಥವಾ ಅಪರಾಧ ಹಿನ್ನೆಲೆ ಇಲ್ಲದವರು ಮಾತ್ರ ಪರವಾನಗಿಗೆ ಅರ್ಹರಾಗುತ್ತಾರೆ. ಪರವಾನಗಿ ಪಡೆದು ಬೇಟೆಗೆ ತೆರಳುವವರು ಕಠಿಣ ನಿಯಮಗಳನ್ನು ಪಾಲಿಸಬೇಕು. ಪ್ರತಿ ಬೇಟೆ ಋತುವಿನಲ್ಲಿ ಸರ್ಕಾರವು ಚಿರತೆಗಳಿಗೆ ಗರಿಷ್ಠ ಸಂಖ್ಯೆಯನ್ನು ನಿಗದಿಪಡಿಸುತ್ತದೆ. ಸಾಮಾನ್ಯವಾಗಿ ಸುಮಾರು 600 ಚಿರತೆಗಳು. ತಜ್ಞರು ಚಿರತೆಗಳ ಹೆಜ್ಜೆ ಗುರುತುಗಳು, ಮರದ ಕಾಂಡಗಳ ಮೇಲಿನ ಗೀರುಗಳು ಮತ್ತು ಬೇಟೆಯ ಅವಶೇಷಗಳ ಮೂಲಕ ಅವುಗಳ ಇರುವಿಕೆಯನ್ನು ಪತ್ತೆ ಮಾಡುತ್ತಾರೆ. ಹಸಿ ಮಾಂಸವನ್ನು ಮರದ ಕೊಂಬೆಗೆ ನೇತುಹಾಕಿ ಆಹಾರದ ಆಮಿಷದಿಂದ ಚಿರತೆಗಳನ್ನು ಸೆಳೆಯಲು ಪ್ರಯತ್ನಿಸಲಾಗುತ್ತದೆ. ಇದು ಪರಿಣಾಮಕಾರಿಯಾದರೂ ಸಮಯ ತೆಗೆದುಕೊಳ್ಳುವ ಮತ್ತು ಅಪಾಯಕಾರಿ ವಿಧಾನ. ಗಾಯಗೊಂಡ ಚಿರತೆಗಳು ಕೋಪದಿಂದ ತೀವ್ರವಾಗಿ ಪ್ರತಿಕ್ರಿಯಿಸಬಹುದು. ಆಧುನಿಕ ತಂತ್ರಜ್ಞಾನಗಳಾದ AR-15 ರೈಫಲ್ಗಳು, ಟ್ರ್ಯಾಕಿಂಗ್ ಕ್ಯಾಮೆರಾಗಳು ಮತ್ತು ಥರ್ಮಲ್ ವಿಷನ್ ದೂರದರ್ಶಕಗಳು ನಿಖರವಾದ ಮತ್ತು ಯಶಸ್ವಿ ಬೇಟೆಗೆ ಸಹಾಯ ಮಾಡುತ್ತವೆ. ಆದರೆ ಬೇಟೆಗಾರರು ದಿನಗಟ್ಟಲೆ ಕಾಡಿನಲ್ಲಿ ಕಾಯುವುದು ಮತ್ತು ಪ್ರತಿಕೂಲ ಹವಾಮಾನದಲ್ಲಿ ಗಂಟೆಗಳ ಕಾಲ ಕದಲದೆ ಇರುವುದು ಸಾಮಾನ್ಯ. ಭದ್ರತಾ ನಿಯಮಗಳನ್ನು ಉಲ್ಲಂಘಿಸಿದಾಗ ದಾಳಿಗಳು ಸಂಭವಿಸುತ್ತವೆ. ಆದ್ದರಿಂದ ಅನುಭವ ಹೊಂದಿರುವ ಬೇಟೆಗಾರರು ಮಾತ್ರ ಈ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ. ಚಿರತೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಅಹಿಂಸಾತ್ಮಕ ವಿಧಾನಗಳನ್ನು ಪ್ರಯತ್ನಿಸಲಾಗಿದೆ. ಎತ್ತರದ ಬೇಲಿಗಳು, ಹಿಂಡುಗಳನ್ನು ರಕ್ಷಿಸುವ ಜಾನುವಾರುಗಳು, ಹೆಚ್ಚಾಗಿ ಕಂಗಲ್ ನಾಯಿಗಳು ಮತ್ತು ಸ್ಫೋಟಕ ಶಬ್ದ ಅಥವಾ ಬಣ್ಣದ ಬೆಳಕಿನಿಂದ ಚಿರತೆಗಳನ್ನು ದೂರವಿಡಲು ಪ್ರಯತ್ನಿಸಲಾಗುತ್ತಿದೆ. ಆದರೆ ಈ ವಿಧಾನಗಳಿಗೂ ಮಿತಿಗಳಿವೆ. ಬೇಲಿಗಳು ದುಬಾರಿಯಾದ್ದರಿಂದ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿರುವುದಿಲ್ಲ. ರಕ್ಷಕ ಜಾನುವಾರುಗಳು ಸಹ ಚಿರತೆಗಳಿಗೆ ಬಲಿಯಾಗಬಹುದು. ಚಿರತೆಗಳು ಶೀಘ್ರದಲ್ಲೇ ಈ ತಪಾಸಣಾ ಸಾಧನಗಳಿಗೆ ಹೊಂದಿಕೊಳ್ಳಬಹುದು. 2023ರಲ್ಲಿ 250ಕ್ಕೂ ಹೆಚ್ಚು ಚಿರತೆಗಳನ್ನು ಕಾನೂನುಬದ್ಧವಾಗಿ ಬೇಟೆಯಾಡಲಾಯಿತು. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಸಾಕುಪ್ರಾಣಿಗಳ ನಷ್ಟದಲ್ಲಿ 20% ಇಳಿಕೆಯನ್ನು ತೋರಿಸಿದೆ. ಈ ಅಂಕಿಅಂಶಗಳು ಸಂರಕ್ಷಣೆ ಮತ್ತು ನಿಯಂತ್ರಣದ ನಡುವಿನ ಸೂಕ್ಷ್ಮ ಸಮತೋಲನವನ್ನು ಎತ್ತಿ ತೋರಿಸುತ್ತವೆ. ಸರ್ಕಾರವು ನಿಗದಿಪಡಿಸಿದ ಪ್ರದೇಶಗಳಲ್ಲಿ ಮಾತ್ರ ಚಿರತೆ ಬೇಟೆಗೆ ಅನುಮತಿ ನೀಡಲಾಗಿದೆ. ಚಿರತೆಗಳ ಸಂಖ್ಯೆ ಕಡಿಮೆಯಾದಂತೆ ಸ್ಥಳೀಯ ಸಮುದಾಯಗಳು ಉತ್ತಮ ಜೀವನವನ್ನು ನಡೆಸುತ್ತಿವೆ. ರೈತರು ಕಡಿಮೆ ನಷ್ಟ, ಉತ್ತಮ ಉತ್ಪಾದನೆ ಮತ್ತು ಸುರಕ್ಷತೆಯ ಭರವಸೆಯನ್ನು ಹೊಂದಿದ್ದಾರೆ. ಮಕ್ಕಳು ಭಯವಿಲ್ಲದೆ ಆಟವಾಡಬಹುದು. ದನಗಾಹಿಗಳು ಹೊಸ ಸುರಕ್ಷತಾ ಕ್ರಮಗಳು ಅಥವಾ ಬೇಲಿಗಳನ್ನು ನಿರ್ಮಿಸಲು ಹಣವನ್ನು ವ್ಯಯಿಸಬೇಕಾಗಿಲ್ಲ. ಕೆಲವು ಪಾಳು ಬಿದ್ದ ಕೃಷಿ ಭೂಮಿಗಳು ಮತ್ತೆ ಫಲವತ್ತಾಗಿವೆ. ಇದಲ್ಲದೆ ನಿಯಂತ್ರಿತ ಬೇಟೆ ಉದ್ಯಮದಿಂದ ತಾತ್ಕಾಲಿಕ ಉದ್ಯೋಗಗಳು, ಉಪಕರಣಗಳ ಮಾರಾಟ, ತರಬೇತಿ ಶಾಲೆಗಳು ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಯಾಗಿದೆ.
ಚಿರತೆ ಬೇಟೆಯ ನೈತಿಕತೆಯ ಬಗ್ಗೆ ಚರ್ಚೆಗಳು ಮುಂದುವರೆದಿದ್ದರು. ನಿಯಂತ್ರಿತ ಬೇಟೆಯು ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಪ್ರಾಣಿ ಸಂಘರ್ಷವನ್ನು ನಿಯಂತ್ರಿಸಲು ಅಗತ್ಯವಾದ ಒಂದು ಮಾರ್ಗವಾಗಿದೆ. ಈ ಕ್ರಮಗಳಿಲ್ಲದಿದ್ದರೆ ಚಿರತೆಗಳು ಅತಿಯಾಗಿ ಬೆಳೆದು ಮಾನವ ಸಮುದಾಯಕ್ಕೆ ಹೆಚ್ಚಿನ ಹಾನಿಯನ್ನುಂಟು ಮಾಡಬಹುದು ಅಥವಾ ಅತಿಯಾದ ಬೇಟೆಯಿಂದ ಸಂಪೂರ್ಣವಾಗಿ ನಾಶವಾಗಬಹುದು. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.